ಇದ್ರೊಳಗೆ 6 ಫ್ರೇಮ್ಸ್ ಬರ್ತಾವ ಮೇಡಮ್. ನಮ್ದಲ್ಲಿ 8 ಫ್ರೇಮ್ಸ್ ಬರ್ತಾವ. ಇದು ಎದಕ್ಕಪ್ಪ ಇದರಲ್ಲಿ ಜಲ್ದಿ ಬಿಲ್ಡಪ್ ಆಕೈತಿ ಅಂತಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಕೋಬಹುದು. ಇವೇನ್ ಫ್ರೇಮ್ ಇದಾವಲ್ಲ, ಇದು ಗ್ಯಾಪ್, ಇಲ್ಲಿ ನಡಕ್ ಏನ್ ಗ್ಯಾಪ್ ಅಂತೀವಿ ನಾವು, ಇದಕ್ಕ ಬಿ ಸ್ಪೇಸ್ ಅಂತೀವಿ. ಇಲ್ಲಿ ಗ್ಯಾಪ್ ಇರೋದು ಇವು ನಾರ್ಮಲಿ ಇಲ್ಲಿ ಒಂದು ಫ್ರೇಮ್ ಹುಟ್ಟು ಕಟ್ತಪ್ಪ ಅಂದ್ರ ನಾರ್ಮಲಿ ಇದಕ್ಕ ಸ್ಪೇಸ್ ಬಾಳ ಕಡಿಮೆ ಇರುತ್ತ. ಹಿಂಗಾಗಿ ಇಲ್ಲೇ ಬ್ರೂಡ್ ಏನಿರುತ್ತಲ್ಲ ಹೆಲ್ದಿಯಾಗಿ ಡೆವಲಪ್ಮೆಂಟ್ ಇರ್ತೈತಿ. ನಮ್ಗಿಲ್ಲೇ ಬಿ ಸ್ಪೇಸ್ ಅಂತೀವಿ, ಇಲ್ಲಿ ಅಡ್ಡಾಡಕ್ ಜಾಗ ಬೇಕು, ಅದಕ್ಕ ಬಿ ಸ್ಪೇಸ್ ಅಂತೀವಿ. ನಮ್ಮ ISI ಬಾಕ್ಸ್ ದಾಗ ನಾವು ತೊಗೊಂಬಂದಿ ಇಡ್ತೀವಿ, ನಮ್ಮ ಬೀಜ ಡೆವಲಪ್ ಆಗೋಲ್ಲೂರಿ ಅಂತಿರ್ತಾರೆ ಬಾಳ ಮಂದಿ. ಎದಕ್ಕಂದ್ರ ನಮ್ದು ಇಲ್ಲಿ ISI ಫ್ರೇಮ್ ದಾಗ ಇದೇನ್ ಬಿ ಸ್ಪೇಸ್ ಐತ್ಲಾ ಬಾಳ ಗ್ಯಾಪ್ ಇದೆ ರೀ, ಅದಕ್ಕ ಇನ್ಕ್ಯುಬೇಷನ್ ಗೆ ಪ್ರಾಬ್ಲಮ್ ಆಕೈತಿ. ಹಿಂಗಾಗಿ ಇದರಲ್ಲಿ ಸ್ಲೋ ಡೆವಲಪ್ಮೆಂಟ್ ಐತಿ ನಮ್ದು ISI ಬಾಕ್ಸ್ ಅಲ್ಲಿ. ಹಿಂಗಾಗಿ ನೀವು ಗ್ರಾಜುವಲಿ ನಿಮ್ಗೆ ಅನುಭವ ಆಕೈತಿ. ಎಲ್ಲಾದ್ರೂ ಕೋಲ್ಡ್ ಜಗದಾಗ ಇಟ್ರಿಪ್ಪ ಅಂದ್ರ ಅದು ಡೆವಲಪ್ ಆಗಂಗಿಲ್ಲ, ಅದು ಮ್ಯಾಗ ಇರವಲ್ತ್ರಿ, ನಮ್ ಬೀಜ ತುಪ್ಪನ ಮಾಡೋಲ್ತ್ರಿ ಅಂತಿರ್ತಾರೆ ಬಾಳ ಮಂದಿ. ತುಪ್ಪ ಬಾಳ ಎದಕ್ ಮಾಡಂಗಿಲ್ಲ ಅಂದ್ರೆ ನಿಮ್ದು ಇಟ್ಟಿರುವಂತ ಎನ್ವಿರಾನ್ಮೆಂಟ್ ಕರೆಕ್ಟ್ ಇಲ್ಲ, ಬಾಳ ಕೋಲ್ಡ್ ಇದೆ ಅಲ್ಲಿ ಅಂತ ಅರ್ಥ. ಇದಕ್ಕ ಗೊತ್ತಾತ್ರಿ ಇದು ಸರ್ 7 to 9 mm ಅಂತಾರ, ಬಟ್ ಇದು ಹೆಚ್ಚಿಗೆ ಇದೆ. ನಾರ್ಮಲಿ ಎಲ್ಲಾರು ಏನ್ ಮಾಡ್ತಾ ಇದಾರ ಈಗ ಇದನ್ನೇ ನೋಡ್ರಿ ನೀವು, ಇವು 2 ISI ಫ್ರೇಮ್ ಹೌದಾ, ಇದ್ರ ಬಿಡ್ತ ನೋಡ್ರಿ, ಇದ್ರ ಬಿಡ್ತ ನೋಡ್ರಿ, ಹೌದಾ. ಮಾಡೋರ್ ಯಾರು ಎಕ್ಸಾಕ್ಟ್ ಆಗಿ ಮಾಡ್ತಾ ಇಲ್ಲ. ಅವ್ರಿಗೇನ್ರಿ ಅವ್ರ ಬಾಕ್ಸ್ ಸೇಲ್ ಆಗ್ಬೇಕು, ಫ್ರೇಮ್ ಟೈಪ್ ಕಂಡ್ರ ಸಾಕ. ಇವನ್ನ ನೀವು ಇದನ್ನ ಮಾಡ್ಲಾರ್ದ ಇವನ್ ಇಲ್ಲಿ ಮೇಲ್ಗಡೆ ಕಡ್ಡಿ ಇಟ್ರು ಸಾಕದ್ ಕಟ್ಟುತ್ತ, ಆದ್ರೆ ನಮಗ ಹನಿ ತಕ್ಕೊಳಕ್ ಆಗಂಗಿಲ್ಲ. ಅದು ಸೂಪರ್ ಅಂತೇವ್ ಸರ್ ನಾವು, ಅದು ಸೂಪರ್, ಅದ್ರಲ್ಲಿ ಹನಿ ಬರ್ತಾ ಅದನ್ನ ನಾವು ಹನಿ ಕಲೆಕ್ಷನ್ ಮಾಡ್ತೀವಿ. ಇದು ಜೇನ್ ಹುಳ ಜಾಸ್ತಿ ಆಗ್ಲಿಕ್ಕೆ ಮಾಡ್ತೇವೆ. ಇದು ಬ್ರೂಡ್ ಚೇಂಬರ್, ಸಂಸಾರ ಕೋಣೆ ಅಂತೇವ್ರಿ. ಇದು ಸಂಸಾರ ಅಂದ್ರ ಓನ್ಲಿ ಫಾರ್ ಅದ್ರದ ಬ್ರೀಡಿಂಗ್ ಪರ್ಪಸ್ ಗೆ ತಳಗಿನ ಬಾಕ್ಸ್. ಮೇಲಿನ ಬಾಕ್ಸ್ ಏನಿರುತ್ತಲ್ಲ ಅದು ಕಂಪ್ಲೀಟ್ ಆಗಿ ಹನಿ ಚೇಂಬರ್ ಅಂತೇವಿ, ಸೂಪರ್ ಚೇಂಬರ್. ಬೀಜು ಅದಕ್ ಬೇಕಾಗೋಕ್ಕಿಂತ 3 ರಿಂದ 4 ಪಟ್ಟು ಊಟ ಹೆಚ್ಚಿಗೆ ಸ್ಟೋರ್ ಮಾಡ್ತೈತ್ರಿ. ಯಾಕಂದ್ರ ಅದಕ್ಕ ಕಷ್ಟಕ್ ಕಾಲಕ್ಕೆ ಇರ್ಲಿ ಅಂತಂದ ಇದ್ದಾಗ ತಗೊಂಬಂದ್ ಸ್ಟೋರ್ ಮಾಡಿ, ಇಂಥ ಟೈಮ್ದಾಗ ಇರ್ಲಾರ್ದ ಟೈಮ್ದಾಗ ಅದ್ರ ಮೇಲೆ ತಿಂದು ಜೀವನ ಮಾಡ್ತಿರ್ತೈತಿ. ನಾವು ಏನ್ ಮಾಡ್ತೇವಿ ಅದನ್ನ ಕಳುವು ಮಾಡ್ಕೊಂಡಿರ್ತೀವಿ. ಆ ಬೀಜ ಆಕ್ಚುಲಿ ತುಡುಬಿ ಬೀಜಿಗೆ ಕಳ್ರ ಅಂತಾರ. ಈ ಕುರ್ದು ಕಳುವು ಮಾಡೋ ಜಾತಿ ಬಾಳ್ರಿ. ಬೇರೆ ಹೆಜ್ಜೆನು ನೊಣಜೇನ್ ಇದ್ರ ಒಂದೇ ಗೂಡ್ನಾಗಿರ್ತಾವು, ಆದ್ರೆ ಇದು ಒಂದೇ ಜಾತಿ ಬೀಜ ಏನಿರ್ದೆ ಇನ್ನೊಂದು ಗೂಡಿಗೆ ಹೋಗಿ ಅಲ್ಲಿಂದ ಹನಿ ಕಸು ಕೂಡ ಕಳುವು ಮಾಡ್ಕೊಂಡ್ ಬರ್ತೈತಿ. ಹಿಂಗಾಗಿ ನಾವು ಇದಕ್ ಕಳ್ರ ಅಂತೇವಿ, ಇದಕ್ಕೆ ದೊಡ್ಡ ಕಳ್ರ ನಾವ್ ಅದೇವ್ರಿ. ಅದೆಲ್ಲಾ ತ್ರಾಸ್ ಪಟ್ಟಿದ್ದನ್ನ ನಾವ ಇದು ಕಪ್ಪಾಗಕ್ ಕಾರಣ ಏನಂತಂದ್ರಿ, ಪ್ರತಿ ಸಲ ಇದು ಮರಿ ಬರುತ್ತ, ಮರಿ ಬಂದ ಮೇಲೆ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಟೈಪ್ ಲೇಯರ್ ಬರುತ್ತ. ನಿಮ್ ಇಲ್ಲಿ ಕಾಣಿಸ್ತೈತಿ ನನ್ ಕೈಯಲ್ಲಿ, ಹೌದ್ರಿ. ಫ್ರೆಶ್ ಕೋಮ್ಸ್ ಅಲ್ಲಿ ಇರಂಗಿಲ್ಲ ಅದು, ಇದು ಮೇಲಿಂದ ಇದು ಫ್ರೆಶ್ ಕೋಮ್ಸ್. ಇದು ಫ್ರೆಶ್ ಕೋಮ್, ಯೆಲ್ಲೋ ಕಲರ್ ಇರೋದು ಫ್ರೆಶ್ ಕ್ರೋಮ್. ಆಮೇಲೆ ಇದೇನ್ ಕರ್ಗ್ ಆಕೈತ್ಲಾ, ಇದರಿಂದ ಮರಿ ಹಗ್ಲಾ ಮುಗ್ಲಾ ಹೊರಗ್ ಬಂದಿರುತ್ತ, ಅಂದ್ರ ರಿಪಿಟೇಟಿವ್ ಟೈಮ್ಸ್ ಒಳಗೆ. ಆಮೇಲೆ ನಾರ್ಮಲಿ ಬೀಜದ ವ್ಯಾಕ್ಸ್ ಏನಿರುತ್ತ ವೈಟ್ ಇರುತ್ತ, ಇದ್ರ ಮೇಲೆ ಅದು ಪೋಲನ್ ಕ್ಯಾರಿ ಮಾಡ್ಕೊಂಡ್ ಅಡ್ಡಾಡೋದ್ರಿಂದ ಇದು ಯೆಲ್ಲೋಯಿಶ್ ಕಲರ್ ಆಗಿ ಕನ್ವರ್ಟ್ ಆಕೈತಿ. ಅಂದ್ರ ಪರಾಗ ಇದ್ರ ಕಾಲಿಗೆ ಹಚ್ಕೊಂಡ್ ಅಡ್ಡಾಡೋ ಮುಂದ ಇದನ್ನ ಮ್ಯಾಗ ಹತ್ತಿ ಅಡ್ಡಾಡಿ ಅದೇನಾಗತ್ತ, ಇದು ಬ್ರೌನಿಶ್ ಕಲರ್ ಆಗಿ ಕನ್ವರ್ಟ್ ಆಗಕ್ ಚಾಲು ಆಕೈತಿ. ನಾರ್ಮಲಿ ಬೀಜದ ಕಲರ್ ವೈಟ್ ಇರ್ತೈತಿ. ನಾರ್ಮಲಿ ಏನಿರುತ್ತ ಫ್ರೆಶ್ ಕೋಮಿಂದು ಸ್ಮೆಲ್ ಬರ್ತಿರಂಗಿಲ್ಲ, ಅಂದ್ರ ಬೀಜದ ವ್ಯಾಕ್ಸದ್ ಸ್ಮೆಲ್ ಅಷ್ಟು ಸ್ಟ್ರಾಂಗ್ ಇರಂಗಿಲ್ಲ. ನೀವೀಗ ನೋಡ್ಕೋಬಹುದು, ಇಲ್ಲಿ 2 ನಿಮ್ದು ಫ್ರೆಶ್ ಮತ್ತು ಓಲ್ಡ್ ಕೋಂಬ್ ಇದಾವೆ. ನೀವ್ ಇದ್ರದ್ದು 2ರದ್ದು ಸ್ಮೆಲ್ ನೋಡಿದ್ರೆ ನಿಮ್ಗ ಡಿಫ್ರೆನ್ಸ್ ಗೊತ್ತಾಕೈತಿ. ಇದ್ರದ ಸ್ಮೆಲ್ ಇರಂಗಿಲ್ಲ, ಇದ್ರದ ಸ್ಮೆಲ್ ಬರ್ತೈತಿ. ನೀವು ಸ್ಮೆಲ್ ನೋಡ್ರಿ, ಒಬ್ಬೊಬ್ರ ನೋಡ್ಕೊಂತ ಹೋಗಿರ್ಬೇಕಾರ ನಿಮ್ಗ ಗೊತ್ತಾಗತ್ತ. ಇದು ಸ್ಮೆಲ್ ಏನ್ ಮಾಡುತ್ತಪ್ಪ ಅಂದ್ರ, ಈ ಸ್ಮೆಲ್ ಹುಳಾನ ಅಟ್ರಾಕ್ಟ್ ಮಾಡ್ತೈತಿ, ಮ್ಯಾಗ್ನೆಟ್ ತರ. ನಂದು ಮೇನ ಇಲ್ಲೇ ಇದೆ ಅಂತ ಅಟ್ರಾಕ್ಟ್ ಮಾಡ್ತೈತಿ ಅದು ವ್ಯಾಕ್ಸ್ ಮಾತನ್ನ. ಅಕಸ್ಮಾತ್ ಆಗಿ ನಾರ್ಮಲಿ ಖಾಲಿ ಇರುವ ಫ್ರೇಮ್ ಎಲ್ಲಾ ಇಂತಾವ್ ಕರ್ರನ್ವ ಇರ್ತಾವ್ರಿ. ಒಂದ್ ಯಾವ್ದಾದ್ರು ಕರ್ರನ್ ಫ್ರೇಮ್ ಇತ್ತಪ್ಪ ಅಂದ್ರ ಅದಕ್ಕ ಇದು ಮ್ಯಾಗ್ನೆಟ್ ತರ ಜಗ್ತೈತಿ ಅದು ಹುಳಾನ. ಈ ಸ್ಮೆಲ್ ನಿಮ್ಗ
ಮುಂಜಾನೆ ಇವನ್ ನೀವು ಒಂದ್ 10-15 ಗೂಡಿದ್ದು ಅಂದ್ರ ನೀವು ನಡ್ಕೊಂತ ಹೋದ್ರಿ ಅಂದ್ರ ನಿಮಗ್ ಕೂಡ ಈ ಸ್ಮೆಲ್ ಬರ್ತೈತಿ. ಅಷ್ಟ ಸ್ಟ್ರಾಂಗ್ ಸ್ಮೆಲ್ ಬರ್ತೈತ್ರಿ ಇದ್ರ. ಅದಾಗೆ ಕಟ್ಟಿರುತ್ತದ, ಅದಾಗೆ ಓನ್ ಆಗಿ ಕಟ್ಕೊಂಡಿದ್ರಿ ಅದು. ಇಲ್ಲಿ ನೋಡ್ರಿ, ಇಲ್ಲೇ ಅಡ್ಡಾಡಿದೆ ಅದು. ಅದ್ರ ಕಾಲಲ್ಲಿರುವಂತ ಹೊಲಸು ಅಥವಾ ಪರಾಗ ಅದಕ್ಕ ಹತ್ಕೊಂಡಿದೆ. ಅದು ಹತ್ಕೊಂಡ್ ನಾರ್ಮಲಿ ಅದು ಬ್ರೌನಿಶ್ ಅಂಡ್ ಬ್ಲಾಕ್ ಕಲರ್ ಗೆ ಕನ್ವರ್ಷನ್ ಆಗುತ್ತೆ. ನಾರ್ಮಲಿ ಇವು 2 ಟೈಪ್ ಡಿಸೀಸ್ ನಮಗೆಲ್ಲ ಕಾಣಿಸ್ತಾವ್ರಿ. ನಾರ್ಮಲಿ ವರೋಮೈಟ್ ಅಂತೇವಿ, ಅದು ತಗನಿ ಇದ್ದಂಗೆ ಇರುತ್ತ, ಬೀಜದ ಬಾಡಿ ಮೇಲೆ ಕುಂತು ರಕ್ತ ಇರುತ್ತ. ಇನ್ನೊಂದು ಮೇಜರ್ ಆಗಿ ಕಾಡುವಂತ ಡಿಸೀಸ್ ಈ ಕಡೆಪ್ಪ ಅಂದ್ರ ವ್ಯಾಕ್ಸ್ ಮಾತ್ರಿ. ಇದು ನಮ್ಗೆ ಈ ಕಡೆ ಡೆಡ್ಲಿ ಡಿಸೀಸ್ ಅನ್ನೋದು. ಡೆಡ್ಲಿ ಅಂದ್ರ ಇದು ಬೀಜನ ಕೊಲ್ಲಂಗಿಲ್ಲ, ಬಟ್ ಮನಿ ಬಿಟ್ಟು ಹೋಗೋಂಗ್ ಮಾಡ್ತೈತಿ, ಹೊರಗಡೆ ಹೋಗೋಂಗ್ ಮಾಡ್ತೈತಿ. ಇದನ್ನ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಕೊಂತಿದ್ರಿಪಾ ಅಂದ್ರೆ ಒಂದ್ 15 days 20 days ಮಂತ್ಲಿ ಒನ್ಸ್ ನೀವು ಗೂಡ್ ತೆಗೆದ್ರು ನಿಮ್ಗ ಗೊತ್ತಾಗ್ಬಿಡ್ತೈತಿ ಪಾಪ್ಯುಲೇಷನ್ ಹೆಂಗೈತಿ ನಮ್ದು. ಪಾಪ್ಯುಲೇಷನ್ ಚೆನ್ನಾಗಿತ್ತಂದ್ರ ಬರಂಗೇ ಇಲ್ಲ ಅದು, ಯಾಕಂದ್ರ ಅವೆಲ್ಲ ಕ್ಲೀನ್ ಮಾಡಿ ಒಳಗಿದ್ದಂತ ಹುಳಾನ ಹಿಡ್ಕೊಂಡ್ ಹೋಗಿ ತೆಗೆದು ಬಿಡ್ತೈತಿ. ಮೆಟ್ರೈಸಿಯಂ ಹಾಕಿದ್ರೆ ಹೋಗ್ತೈತಿ ಅಂತ ಬಾಳ ಮಂದಿ ಹೇಳ್ತಾರ, ಹೌದ್ರಿ? ಮೆಟ್ರೈಸಿಯಂ ಅನ್ನೋದು ಒಂದು ಆರ್ಗಾನಿಕ್ ಪೆಸ್ಟಿಸೈಡ್ ರೀ, ಇನ್ಸೆಕ್ಟಿಸೈಡ್ ಅದು. ಅದ್ ಹಾಕಿದ್ರ ಹೋಗ್ತೈತಿ, ಸ್ಪ್ರೇ ಮಾಡ್ರಿ ಅಂತ ನಾವು ಬಾಳ ಕಡೆ ಮಾಡಿ ಎಲ್ಲಾ ಟ್ರೈ ಮಾಡಿ ನೋಡಿದ್ವಿ. ಆದ್ರೆ ಏನಾಗತ್ತ, ಆ ಹುಳ ಏನಿರುತ್ತಲ್ರಿ, ಇಲ್ಲೇ ಒಳಗ್ ನಿಮಗ್ ಟನಲ್ ಟೈಪ್ ಕಾಣಿಸ್ತಾ ಇದೆ. ಆ ಟನಲ್ ಒಳಗ್ ಇರ್ತೈತ್ರಿ ಹುಳ, ಅದು ಹೊರಗಡೆ ಇರಂಗಿಲ್ಲ. ನೀವೇನ ಸ್ಪ್ರೇ ಮಾಡಿದ್ರು ಇಲ್ಲಿ ವೆಬ್ ಸ್ಟ್ರಕ್ಚರ್ ಇರೋದ್ರಿಂದ ಅದು ವಾಟರ್ ಪೆನೆಂಟ್ರೇಟ್ ಆಗಿ ಒಳಗ್ ಹೋಗಂಗಿಲ್ಲ, ಸರ್ಫೇಸ್ ಟೆನ್ಷನ್ಗೆ ಅದು ಮೇಲ್ಗಡೆನೆ ಕುಂದಿರುತ್ತೆ. ಹಿಂಗಾಗಿ ಅದು ಆ ಹುಳ ಆ ಟನಲ್ ಒಳಗ ಓಡಾಡ್ತಿರ್ತೈತಿ. ನಾವು ನಾರ್ಮಲಿ ಏನ್ ಮಾಡ್ತೇವಿ, ಇದಕ್ಕ ಬೀಜಿಗೆ ಫೌಂಡೇಶನ್ ಸ್ಟ್ರಿಪ್ ಕೊಡ್ರಿ ಅಂತೇವಿ, ಹೌದ್ರಿ? ಫೌಂಡೇಶನ್ ಸ್ಟ್ರಿಪ್ ಯಾರು ಹೇಳ್ಯಾರೇನಿಲ್ರಿ? ಹೇಳ್ಯಾರ. ಫೌಂಡೇಶನ್ ಸ್ಟ್ರಿಪ್ ಎದಕ್ ಕೊಡ್ಬೇಕಂದ್ರ ಇಲ್ಲೇ ಗ್ರೂ ಐತಿ, ಇಲ್ಲಿ ನಡಕ ಅದ ಹಚ್ಚೋದ್ರಿಂದ ಏನಾಗತ್ತಂದ್ರ ಇದು ಏನಿರ್ತ ದಂಡಿಗೆ ಕಟ್ಟಂಗಿಲ್ಲ ರೀ. ದಂಡಿಗೆ ಕಟ್ಟತಂದ್ರ ಏನಾಗತ್ತ, ನಾರ್ಮಲಿ ಇದು ಹಿಂಗ್ ಬರ್ತಾ ಏನಾಗತ್ತ ಈಚೆಗಡೆ ಟರ್ನ್ ಆಗತ್ತ. ಯಾವಾಗಿದ್ರು ಬೀಜ ಗೂಡ್ ಕಟ್ಟೋದು ಕರ್ವ್ ಶೇಪ್ನಾಗ ಕಟ್ಟಕ್ ಇಷ್ಟ ಪಡ್ತಾವ್ರಿ, ನ್ಯಾಚುರಲಿ ಕಟ್ಟೋದಿದ್ರ. ಇದಕ್ಕ ನಾವು ಫೌಂಡೇಶನ್ ಶೀಟ್ ಅಂತೀವಿ. ಇದಕ್ ಆಲ್ರೆಡಿ ಕಾಚಾ ಇರ್ತಾವ್ರಿ, ಆದ್ರ ಇದನ್ನ ಫುಲ್ ಕೊಡ್ಬೇಡ್ರಿ. ಇದ ಎಪಿಸ್ ಮೆಲ್ಲಿಫೆರಾ ಆದ್ರಿ, ನಮ್ದಿದ ಎಪಿಸ್ ಸೆರೆನಾ ಇಂಡಿಕಾ ನಾವು ಸಾಕೋದ. ಈ ಸೈಜಿಗೆ ಡಿಫ್ರೆನ್ಸ್ ಇದೆ, ನೀವು ನೋಡ್ಬೋದಿಲ್ಲ. ಇಲ್ಲೇ ನೋಡಿದ್ರಿ ಅಂದ್ರ ಇದು ಎಪಿಸ್ ನಮ್ದು ಸೆರೆನಾ ಇಂಡಿಕಾ ಕಿಂತ ಎಪಿಸ್ ಮೆಲ್ಲಿಫೆರಾ ದೊಡ್ಡದಿರುತ್ತೆ ಜೇನು. ಹಿಂಗಾಗಿ ಇದು ನೀವು ಪೂರಾ ಕೊಟ್ರಿ ಅಂದ್ರ ಇದೇನಾಗತ್ತೆ ಗೊತ್ತನ್ರಿ, ಇದು ಡ್ರೋನ್ ಫ್ರೇಮ್ ಆಗಿ ಕನ್ವರ್ಟ್ ಆಕೈತಿ. ರಾಣಿ ಇದು ಗಂಡ್ ಹುಳದ ಫ್ರೇಮಿಗೆ ಕನ್ವರ್ಟ್ ಆಕೈತಿ. ನಿಮ್ದಿದ ನಾರ್ಮಲಿ ನಾ ನಿಮ್ಗ ಅವಾಗೂ ಹೇಳಿದ್ದೆ, ಮೇಲ್ಗಡೆನು ಗಂಡ್ ಹುಳದ ತತ್ತಿ ಕಾಣಿಸ್ಬೋದ್ರಿ ನಿಮಗ ಅಂತ. ಇಲ್ಲೇ ನೀವು ನೋಡಿದ್ರ ಇಲ್ಲೇ ಗೊತ್ತಾಕೈತಿ. ಇಲ್ಲಿ ನೋಡ್ರಿ, ಮೇಲಿನ ಸೆಲ್ಲು ದೊಡ್ಡ ಇದಾವ, ಈ ಸೆಲ್ಲು ಸಣ್ಣ ಇದಾವ, ಹೌದಾ? ಇದು ನಾರ್ಮಲಿ ಸೆಲ್ ಅದೇನ್ ಮಾಡತ್ತ, ಹನಿ ಸ್ಟೋರ್ ಮಾಡಕ್ ಯೂಸ್ ಮಾಡುತ್ತ. ಹನಿ ಸ್ಟೋರ್ ಮಾಡಿ ಮುಗಿತಪ್ಪ ಅಂತಂದ್ರ ಅಲ್ಲಿ ಅದು ಡ್ರೋನ್ ಸೆಲ್ ಹಾಕತ್ತ. ಅದಕ್ಕೆ ಮತ್ ಇಲ್ಲ ಅಂದ್ರೆ ಈ ಕಡೆ ಡ್ರೋನ್ ಸೆಲ್ ಬಿಲ್ಡ್ ಮಾಡ್ಬೇಕದು ಬಾಟಮ್ ಅಲ್ಲಿ. ಹಿಂಗಾಗಿ ಇದ್ರಲ್ಲೇನು ಕೂಡ ಒಂದೊಂದ್ಸಲ ನಮ್ಗ ಡ್ರೋನ್ ತತ್ತಿ ಸಿಗ್ತಾವ್ರಿ. ನಾ ಹೇಳಿದ್ದೆ ನಿಮ್ಗೆ ಸೂಪರ್ ಒಳಗು ನಿಮ್ಗೆ ಡ್ರೋನ್ ಕಾಣಿಸ್ಬೋದ್ರಿ ಅಂತ. ಯಾಕಂದ್ರ ಸೂಪರ್ ಚೇಂಬರ್ ಎಲ್ಲಾ ಏನಿರುತ್ತ, ಹನಿ ಚೇಂಬರ್ ಇರುತ್ತ, ಹನಿ ಸೆಲ್ಸ್ ಇರ್ತಾವ. ಹನಿ ಸೆಲ್ಸ್ ನಾರ್ಮಲಿ ಬ್ರೀಡಿಂಗ್ ಸೆಲ್ಸ್ಗಿಂತ ದೊಡ್ಡ ಇರ್ತಾವ್ರಿ. ಹಿಂಗಾಗಿ ಇದ್ರ ಡ್ರೋನ್ ಸೆಲ್ ಸೇಮ್ ಈ ಸೈಜಿನ ಸೆಲ್ಸ್ ಇರ್ತಾವ ಇವು. ಹಿಂಗಾಗಿ ಇದನ್ನ ನೀವು ಪೂರಾ ಕೊಟ್ರಿ ಅಂದ್ರ ಅದು ಒಂದೇ ಮಾತು ಇದಕ್ ಕಟ್ಟಂಗಿಲ್ಲ. ಅಕಸ್ಮಾತ್ ಕಟ್ತಪ್ಪ ಅಂದ್ರ ಅದು ಕಂಪ್ಲೀಟ್ ಆಗಿ ಡ್ರೋನ್ ಫ್ರೇಮ್ ಆಗಿ ಕನ್ವರ್ಟ್ ಆಕೈತಿ. ಗಂಡು ಹುಳ ಬೆಳಿತಾವ, ಹೆಣ್ಣು ಹುಳ ಬೆಳೆಯಂಗಿಲ್ಲ. ಸರ್ ಜಸ್ಟ್ 1 ಇಂಚ್ ಸಾಕು. ಇದ್ರದ್ದು ನೀವು ಅರ್ಧ ಕಟ್ಟಿದ್ರು ಸಾಕು. ಇದ್ರದ್ದು ಅರ್ಧ ಮಾಡಿ ನೀವು ಗೂಡು ಬೆಳೆಸಲಿಕ್ಕೆ ಸೆಂಟರ್ ಆಗಿ ಬೆಳೆದಿಲ್ಲ ಅಂದ್ರೆ ನಾವು ಗೈಡ್ ಮಾಡಾವಂತೇವ್ ಸರ್. ಇದು ಜಸ್ಟ್ ಗೈಡಿಂಗ್. ಇದಕ್ಕ ನಮ್ಗೆ ಏನಪ್ಪಾ ಇದು ಗೈಡ್, ಹಿಂಗ ಸೀದಾನ ಕಟ್ಲಿ ಇದ ಅಂತ, ಸೆಂಟ್ರಲ್ ಇಂದ ಸೀದಾನ ಕಟ್ಲಿ ಅನ್ನಕ ನಮ್ಗೆ ಇದು ಒಂದ್ ಟೈಪ್ ಗೈಡ್ ಮಾಡ್ದಂಗ. ISI 6 ಫ್ರೇಮ್ ಬಾಕ್ಸ್ ಅಲ್ರಿ ನಮ್ದ. ಇಲ್ಲಿ ನನ್ ಕೈಯಾಗಿರೋದು ISI 4 ಫ್ರೇಮ್ ಬಾಕ್ಸ್ ರೀ. ನಾವು ಇದನ್ನ ಎದಕ್ ಯೂಸ್ ಮಾಡ್ತೇವಂದ್ರ
ಹಾರ್ಡ್ಲಿ ಫಾರ್ ಡಿವಿಷನ್ಗೆ. ಡಿವಿಷನ್ ಮಾಡ್ಬೇಕಪ್ಪ ಅಂದ್ರ ನಮ್ಗ 8 ಫ್ರೇಮ್ ಬಾಕ್ಸ್ನಾಗ ಹಾಕಿದೀವಪ್ಪ ಅಂದ್ರ ನಮ್ಗ ಸ್ಪೇಸ್ ಹೆಚ್ಚಿಗೆ ಆಕೈತಲ್ಲ, ಇನ್ನು 4 ಫ್ರೇಮಿನ ಸ್ಪೇಸ್ ಖಾಲಿ ಉಳಿತೈತಿ. ಹಂಗಾಗಿ ಅದು ಇಷ್ಟು ಕೆಲಸ ಮಾಡಕ್ ತ್ರಾಸ ಆಗೋದ್ರಿಂದ ನಾವೇನ್ ಮಾಡ್ತೀವಿ, 4 ಫ್ರೇಮ್ ಬಾಕ್ಸ್ ಹೋಗ ಡಿವಿಷನ್ ಮಾಡ್ಕೊಂತೀವಿ. ಇದು 4 ಫ್ರೇಮ್ ಬಾಕ್ಸ್ ಹೋಗಿ ಡಿವಿಷನ್ ಮಾಡೋದ್ರಿಂದ ಇಲ್ಲಿ ಸ್ಪೇಸ್ ಕಮ್ಮಿ ಇರ್ತೈತಿ. ಆಮೇಲೆ ಅದಕ್ಕೆ ಹೆಚ್ಚಿಗೆ ಕೆಲಸ ಮಾಡಕ್ ಆಗಂಗಿಲ್ಲ, ಜರೂರತ್ ಬೀಳಂಗಿಲ್ಲ. ಹಿಂಗಾಗಿ ಅದ ಇಲ್ಲೇ ಜಲ್ದಿ ಡೆವಲಪ್ ಆಕೈತಿ. ನೀವು ಯಾವ್ರೇ ಬ್ರೀಡಿಂಗ್ ಮಾಡಾವಂತೀನಿ ಅಂತಂದ್ರ ಇದು 4 ಫ್ರೇಮ್ ಬಾಕ್ಸ್ ಆದ್ರೂ ತಗೊಳ್ಳಿ, ಇಲ್ಲ 6 ಫ್ರೇಮ್ ಬಾಕ್ಸ್ ಆದ್ರೂ ತಗೊಳ್ಳಿ. ಪ್ಯೂರ್ಲಿ ಬ್ರೀಡಿಂಗ್ ಮಾಡ್ತೇನಂದ್ರ ನೀವು ISI ಹೋಗ್ಬೇಡ್ರಿ. ISI ದೊಳಗ ಸ್ವಲ್ಪ ಸ್ಲೋ ಡೆವಲಪ್ಮೆಂಟ್ ಐತಿ ಕಂಪೇರ್ ಟು ಕೇರಳದೊಳಗೆ ಬಹಳ ಜಲ್ದಿ ಫಾಸ್ಟ್ ಆಗುತ್ತೆ. ಆಗಳೇ ನಾನು ನಿಮ್ಗೆ ರೀಸನ್ ಹೇಳಿದೆ ಅದಕ್ಕಂತ. ಹಿಂಗಾಗಿ ಆಸ್ ಎನ್ ಪ್ರೊಫೆಷನಲ್ ಆಗಿ ಬ್ರೀಡಿಂಗ್ ಹೋಗ್ತೇನಿ ಅಂತಂದ್ರ ನೀವು ಕೇರಳ ಬಾಕ್ಸಿಗೆ ಹೋಗೋದು ಬೆಸ್ಟ್ ಸರ್. ಇವಾಗ ನಾ ಮಲ್ಟಿಪರ್ಪಸ್ ಮಾಡ್ತೀನಿ ಅಂದಾಗ ಏನ್ ಸರ್, ತುಪ್ಪನೂ ತುಪ್ಪನೂ ಬೇಕು ಅದು ಬೇಕು ಅಂತಂದಾಗ ನೀವು ಇದು ಮಾಡ್ಕೊರಿ ಸರ್, ಡಿವಿಷನ್ ಮಾಡ್ಕೊರಿ. ಹೆಂಗಂದ್ರೆ ಒಂದ್ ಅರ್ಧ ಬಾಕ್ಸ್ ಇಲ್ಲಿಂದ ನಾ ತುಪ್ಪ ತೆಗಿತೀನಿ, ಇನ್ನ ಅರ್ಧ ಬಾಕ್ಸ್ ಲಿಂದ ನಾ ಡಿವಿಷನ್ಗೆ ಹೋಗ್ತೀನಿ ಅಂತ. ಹಾಗೆ ಮಾಡೋದ್ರಿಂದ ನಿಮ್ಗ ಎರಡೂನು ಬರುತ್ತೆ, ಈ ಕಡೆ ಇದು ಬರುತ್ತೆ, ಆ ಕಡೆ ಅದು ಬರುತ್ತೆ. ಹಾ, ಅದು ಮಾಡ್ಬೇಕಾಗತ್ತೆ ಸರ್. ಓಕೆ, ಮತ್ತೇನು ಡಿಸೀಸ್ ಬಗ್ಗೆ? ಡಿಸೀಸ್ ಇಲ್ಲೇ ಬರೇ ಎರಡೇ ಬರ್ತಾವ್ರಿ ಮೇಜರ್ ಆಗಿ. ಟೈಸಾಕ್ ಬ್ರೂಡ್ ಬರುತ್ತ, ವರೋಮೈಟ್, ಆಮೇಲೆ ವ್ಯಾಕ್ಸ್ಮಾತು, ಆಮೇಲೆ ಇನ್ನೊಂದು ಯುರೋಪಿಯನ್ ಮೈಟ್ ಅಂತ ಬರ್ತೈತಿ, ಇನ್ನೊಂದು ದೊಡ್ಡದು ಬರುತ್ತೆ. ಆದ್ರ ನಾರ್ಮಲಿ ಇಲ್ಲಿ ಕಾಣಂಗಿಲ್ಲ ಅದು. ತಗನಿ ನಿಮ್ದ ಎಮ್ಮಿಗೊಡ್ಡ ಇದ್ದಂಗೆ ಇರುತ್ತೆ ಅದು ಇಲ್ಲಿ ನಾರ್ಮಲಿ ಕಾಣಂಗಿಲ್ಲ. ಅದ್ರ ಬಗ್ಗೆ ಟೆನ್ಷನ್ ಬೇಡ ನಿಮ್ಗೆ. ಇಲ್ಲಿ ನಿಮ್ಗೆ ನಾರ್ಮಲಿ ಕಾಣುವಂಥದ್ದು 2 ಡಿಸೀಸ್, ಒಂದು ವ್ಯಾಕ್ಸ್ಮಾತು, ಒಂದು ವರೋಮೈಟ್ ಅಂತ. ವರೋಮೈಟ್ ಬಂದ್ರೆ ನಿಮ್ಗೆ ಅದ್ರ ದುಬ್ಬದ ಮೇಲೆ ತಗನಿ ಕುಂತಂಗ್ ಕುಂತಿರ್ತಾವ್ರಿ. ಅದು ಯಾವಾಗ ಹಳೆ ಗೂಡಿರ್ಬೇಕದ ಅಂತಂದಾಗ ಅಲ್ಲಿ ಅಷ್ಟೇ ಕಾಣಿಸ್ತೈತಿ. ಹೊಸ ಗೂಡಿತ್ತಪ್ಪ ಅಂದ್ರೆ ಕಾಣಂಗಿಲ್ಲ, ವರ್ಷಾನ್ಗಟ್ಲೆ ಅಲ್ಲೇ ಇರುತ್ತೆ ನೋಡ್ರಿ. ಎಕ್ಸಾಂಪಲ್ ಒಂದ್ ಗಿಡದಲ್ಲಾದ್ರೂ ಎಲ್ಲಾದ್ರೂ ನೋಡಿದ್ರಿ ಅಂದ್ರೆ 10 ವರ್ಷ ಆದ್ರೂ ಅಲ್ಲೇ ಇರುತ್ತೆ. ಹಾ, ತತ್ತಿ ಹಾಕಿ ಕೀಡಕ್ಕೆ ಸರ್ ಅದು. ಇದಂಕಾರ ಇದ್ರೊಳಗೆ ಏನಾರ ಮತ್ತೆ ಡಿಸೀಸ್ ಬಗ್ಗೆ ರೀ ನಿಮ್ಗ? ವ್ಯಾಕ್ಸ್ಮಾತ್ ಒಂದ್ಸಲ ಬಂತಂದ್ರ ನೀವು ಕೇರ್ ತಗೊಲಿಲ್ಲ ಅಂದ್ರೆ 100% ಹೋಗುತ್ತ. ಅದು ಇರ್ಬಿ ಗೂಡ್ ಕಟ್ಟಿತ್ ಸರ್, ನಾವು ಗಿಡದಾಗ ಇಟ್ಟು ಬಂದ್ಬಿಟ್ಟಿರ್ತೇವ್ರಿ ಅಲ್ಲೇ. ಇಲ್ಲಿ ಹಾರಿ ಹೋದ್ರು ನಮ್ಮ ಏನಾಗಿರ್ತಾವ, ಗಿಡದಾಗ ಕುಂತಿರ್ತಾವ. ನಾವ್ ಎಲ್ಲಾ ಗಿಡದಾಗ 2-3 ಬಾಕ್ಸ್ ಕಾಣಿಸ್ಬೋದು ನಿಮ್ಗ. ಅಂತಾವ್ ಏನ್ ಮಾಡ್ತಾವ, ಇಲ್ಲ ನೆಲದಾಗ ಡಬ್ ಇಟ್ಟು ಬಂದ್ಬಿಟ್ಟಿರ್ತೀವಿ ಬಾಕ್ಸ್. ಇದನ್ನ ನೆಲದ ಮೇಲೆನೆ ಹಿಂಗ್ ಡಬ್ ಇಟ್ಟು ಬಂದ್ರು ಸಹ ಎಂಟ್ರೆನ್ಸ್ ಇಲ್ಲಿ ಇರುತ್ತ, ಇಲ್ಲಿಂದ ಒಳಗ್ ಹೋಗಿ ಕಟ್ಕೊಳುತ್ತ. ಮಾಡ್ಕೋಬಹುದು ಸರ್, ನೋ ಪ್ರಾಬ್ಲಮ್. ನಿಮ್ಗೆ ಹೆಂಗ್ ಬೇಕಂಗ್ ತಯಾರಿ ಮಾಡ್ಕೋಬಹುದು, ಮಾಡ್ಕೋಬಹುದು ಸರ್. ಸೈಜ್ ನಾರ್ಮಲಿ ನಿಮ್ದು 8 ಫ್ರೇಮಿನ ಬಾಕ್ಸ್ ಏನಿರ್ತೈತಿ ಸಲ ಅರ್ಧ 4 ಫ್ರೇಮ್. ಇದನ್ನ ನೀವು ಮತ್ತೆ ಇನ್ನ ಎಕ್ಸ್ಪರ್ಟ್ ಆದ್ರಿ ಅಂದ್ರ ಇದ್ರ ಅರ್ಧಾನು ಮಾಡ್ಕೋಬಹುದು. 2 ಫ್ರೇಮ್ ಬಾಕ್ಸ್ 2 ಫ್ರೇಮ್ ಬಾಕ್ಸ್ ಮಾಡಿದ್ರಿ ಅಂದ್ರ ನಾರ್ಮಲಿ ನೀವು 1 ಬಾಕ್ಸ್ ಲಿಂದ 4 ಡಿವಿಷನ್ ಮಾಡ್ದಂಗ ಆಗುತ್ತೆ. ಆದ್ರ ನೀವು ಅದ್ರಲ್ಲಿ ಹುಳ ನೋಡಿದ ಕೂಡಲೇ ಗೊತ್ತಾಗ್ಬೇಕು ನಿಮಗ ಏನ್ ನಡ್ಯಾಗಂತೈತಿ ಒಳಗಂತ. ನಾನು ಮೊನ್ನೆ ಹೇಳಿದೆ ನಿಮ್ಗೆ, ನಾವು ಕ್ವೀನ್ಸ್ ಎಲ್ಲ ಗ್ರಾಫ್ಟ್ ಮಾಡ್ತೀವಿ, ಒಂದೊಂದ ಕ್ವೀನ್ಸ್ ಅಲ್ಲಿ ಕೊಡ್ತೇವಿ ಅಂತ. ಆ ಟೈಮ್ ನಲ್ಲಿ ನಿಮ್ಗೆ ಏನಾಗುತ್ತೆ, 2 ಫ್ರೇಮ್ ಬಾಕ್ಸ್ ಬಹಳ ಹೆಲ್ಪ್ ಆಗತ್ತೆ. ಯಾಕಂದ್ರೆ ನಿಮ್ ಕಡೆ ಸಿಕ್ಕಾಪಟ್ಟಿ ಕ್ವೀನ್ಸ್ ಅಲ್ಲಿ ಬಂದ್ಬಿಟ್ಟಿರ್ತಾವ, ಹಾಕೋಬಹುದು ಸರ್. ಸರ್, ಒಂದು ಇಲ್ಲೇನ್ ಡೌಟ್ ಬರ್ತೈತಿ ಅಂತಂದ್ರ ಮಲ್ಟಿಪಲ್ ಫ್ರೇಮ್ ಇಂದ ಯೂಸ್ ಮಾಡೋದು ಬೆಸ್ಟ್, ಏನ್ ಲೆಸ್ ಫ್ರೇಮ್ ಇಂದ ಯೂಸ್ ಮಾಡೋದು ಬೆಸ್ಟ್? ಸರ್, ನಿಮ್ಗೆ ಮಲ್ಟಿಪಲ್ ಫ್ರೇಮ್ ಇದ್ರೆ ಸಕ್ಸಸ್ ರೇಟ್ ಹೆಚ್ಚಿಗೆ ಇರುತ್ತೆ. ನೀವು ಹೆಂಗ್ ಫ್ರೇಮ್ ಡಿಕ್ರೀಸ್ ಮಾಡ್ಕೊಂತೀರಲ್ಲ ಹಂಗ ಸಕ್ಸಸ್ ರೇಟ್ ಕಮ್ಮಿ ಇರುತ್ತೆ. ಏನು ಪ್ರಾಬ್ಲಮ್ಪ ಅಂದ್ರೆ ಫುಡ್ ಇನ್ಕಮಿಂಗ್ ಕಮ್ಮಿ ಇರುತ್ತೆ. ನಾವು ಸ್ವಲ್ಪ ಫ್ರೇಮ್ ಮಾಡಿ ನಾವು ಕಂಟಿನ್ಯೂ ಆಗಿ ಫೀಡ್ ಕೊಟ್ರೆ ನೋ ಪ್ರಾಬ್ಲಮ್. ನಾವು ಇಲ್ಲಿ ಫೀಡ್ ಕೊಡ್ಲಿಲ್ಲ ಅಂದ್ರೆ 100% ಸ್ಮಾಲ್ ನ್ಯೂಕ್ಸ್ ಏನ 2 ಫ್ರೇಮಿನ ಕಾಲನಿ ಏನಂತೇವಲ್ಲ ಅದು ಸಕ್ಸಸ್ ಆಗಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಫುಡ್ ಇನ್ಕಮಿಂಗ್ ಕಮ್ಮಿ ಇರೋದ್ರಿಂದ ಯಾವಾಗಿದ್ರು ಫುಡ್ ಶಾರ್ಟೇಜ್ ಇದ್ದೇ ಇರುತ್ತೆ. ಸರ್, ಅಕಾರ್ಡಿಂಗ್ ಟು ಕ್ಯಾಲ್ಕುಲೇಷನ್ಸ್ ಇವಾಗ ಈ ತರ ಫ್ರೇಮ್ ಸೆಟಪ್ ಮಾಡಿದ್ರೆ ಏರಿಯಾ ಕಡಿಮೆ ಬರುತ್ತೆ, ಈ ತರ ಫ್ರೇಮ್ ಸೆಟಪ್ ಮಾಡಿದ್ರೆ ಏರಿಯಾ ಜಾಸ್ತಿ ಬರುತ್ತೆ. ಇದು ಈ ತರನೇ ಸೆಟಪ್ ಮಾಡ್ತೇವೆ ಸರ್. ಇದ್ರಲ್ಲಿ ಸಹ ಫ್ರೇಮ್ಸ್ ಇದೇ ಟೈಪ್ ಕೊಂಡಿರ್ತಾವೆ, ಹಿಂಗ್ ಕೊಂಡಿರ್ತಾವ. ಇದು 4 ಫ್ರೇಮ್ಸ್ ಕೊಂಡಿರ್ತಾವ.
ಇದರಲ್ಲಿ ಓಕೆ ಐತ್ರಿ. ಮತ್ತ ನಿಮಗ ಕ್ವೀನ್ಲೆಸ್ ಕಾಲನಿ ಹೆಂಗಿರುತ್ತ ಅಂತ ಒಂದ್ ನೋಡ್ಕೊಂಡ್ ಬರೋಣ್ರಿ. ಹೋಗುಣ್ರಿ. ಹಾ ರೀ. ಈ ಗೂಡಿದ್ದ ಇಲ್ಲಿ ಚಾಪೆ ಇದನ್ನ ಎಬ್ಸಿರೆ ಇದು ಎಬ್ಸ್ಬಿಡ್ತೈತಿ ಇಲ್ಲಿದ್ದ ಅಲ್ಲ ಅಲ್ಲ ಇದನ್ನ ಎಬ್ಸಿದ್ರೆ ಇದು ಎದ್ದೇಳ್ತೈತೆ. ಹಾ ಮತ್ ಕಟ್ ಮಾಡ್ಬೇಕು. ಈಗ ಏನಾಗುತ್ತೆ ಇಲ್ಲಿ ನೋಡ್ರಿ, ಇಲ್ಲಿ ಗ್ಯಾಪ್ ಕಮ್ಮಿ ಇರುತ್ತೆ. ಅದ್ ಏನ್ ಮಾಡಿರುತ್ತೆ, ಯಾವಾಗಿದ್ರು ಬೀಜು ಇಂಟರ್ ಕನೆಕ್ಷನ್ ಇರುತ್ತೆ. ಈ ಹುಟ್ಲಿಂದ ಈ ಹುಟ್ಟಿಗೆ ಕನೆಕ್ಟ್ ಮಾಡಿರುತ್ತೆ. ಯಾಕಂದ್ರೆ ಅದಕ್ಕೆ ವೈಬ್ರೇಷನ್ ಆಗ್ಬಾರ್ದು, ಹುಟ್ಟು ಅಳಗಾಡಬಾರ್ದು. ಹಿಂಗಾಗಿ ಇಲ್ಲಿ ಒಳಗಡೆ ಬ್ರಿಡ್ಜ್ ಕಟ್ಟದಂಗ್ ಕಟ್ಟಿ ಎರಡು ಕನೆಕ್ಟ್ ಮಾಡಿರುತ್ತೆ. ಅದನ್ನ ನೀವು ಚಾಕು ತಗೊಂಡ್ ಸ್ವಲ್ಪ ಕಟ್ ಮಾಡಿದ್ರೆ ಅದು ಹೊರಗಡೆ ಬರುತ್ತೆ. ಆಮೇಲೆ ಏನ್ ಮಾಡ್ಬೇಕಪ್ಪ ನೀವು ಅಂತಂದ್ರೆ, ಇಲ್ಲಿ ಇಷ್ಟು ಉದ್ದ ಒಂದು ಇದು ಬಂದಿರ್ತವೆ, ಮೇನ ಬಂದಿರುತ್ತೆ. ಆ ಮೇನಾನ ನೀವು ಚೂಟಿ ತೆಗಿಬೇಕಾಗುತ್ತೆ. ನೀವು ಆ ಚೂಟಿ ತೆಗಿಲಿಲ್ಲ ಅಂದ್ರೆ ನೀವು ಇಟ್ಟು 1-2 ತಾಸಿಗೆ ಮತ್ತೆ ಜಾಯಿನ್ ಮಾಡ್ಬೇಕು. ಹೌದಾ? ಹಂಗಾಗಿ ಇಲ್ಲೇ ಕಟ್ಟಿರ್ತಾವೆ. ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡ್ರಿ, ಇಲ್ಲಿ ಕಟ್ಟಿದೆ ನೋಡ್ರಿ. ಹೌದಾ? ಇದು ನಾವಿಲ್ಲಿ ಲಾಸ್ಟ್ ಫ್ರೇಮ್ ಇಟ್ಟಿರ್ತೇವಲ್ಲ. ಹೌದು ಸರ್, ನಾವು ಜಾಸ್ತಿ ತೆಗೆದು ನೋಡಂಗಿಲ್ಲ ಸರ್. ನಾವು ವರ್ಷದಾಗ 1-2 ಸಲ. ಸರ್ ನಿಮ್ದು ಬ್ರೂಡ್ ಚೇಂಬರ್ ಅಲ್ಲಿ ತಲೆ ಕೆಡಿಸ್ಕೋಬೇಡ್ರಿ. ಬ್ರೂಡ್ ಚೇಂಬರ್ ಅಲ್ಲಿ ತಲೆ ಕೆಡಿಸ್ಕೋಬೇಡ್ರಿ. ಆಮೇಲೆ ಇನ್ನೊಂದ್ ಏನಾಕೈತ್ರಿ, ನೀವು ಗಡ್ಗಿ ಒಳಗೂ ಸದ್ಯ ಕಟ್ಟಬಹುದು. ಇದ್ರೊಳಗು ಲಾಸ್ಟ್ ಟೈಮ್ ಕಟ್ಟಿದ್ದಿತ್ತು. ನಿಮ್ಗ ಇಲ್ಲೇ ಮಾರ್ಕ್ ಕಾಣಿಸ್ತಾ ಇದಾವ. ಹೌದ್ರಿ? ನೀವು ಗಡ್ಗಿ ಒಳಗು ಸದ್ಯಕ್ಕ ಇಂತಾವ್ ಗಡ್ಗಿ ವೇಸ್ಟ್ ಹೊಡೆದಿದ್ದು ಗಡ್ಗಿ ನೀವು ಒಯ್ದ ಗಿಡದಾಗ ಅಡವಿ ಒಳಗ ಇಟ್ರಿ ಅಂದ್ರ ಏನ್ ಮಾಡ್ತಾವ, ಇದ್ರೊಳಗು ಸದ್ಯಕ್ ಬಂದ್ ಕಟ್ತಾವ. ಇಲ್ಲೇ ನಿಮ್ಗ ಕಟ್ಟಿದ್ ಮಾರ್ಕು ಇದಾವ. ಇದ್ರಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡ್ರಿ. ಇಲ್ಲ ಸರ್, ಇದೇ ಒಂದ್ ಕಟ್ಟುತ್ತೆ. ಆದ್ರೆ ಏನ್ ಮಾಡ್ರಿ, ಇದಕ್ಕೊಂದ್ ಎಲ್ಲಾರ ತೂತ್ ಹೊಡ್ರಿ. ಯಾಕಂದ್ರ ಇದರಲ್ಲಿ ಮಾಯಿಶ್ಚರ್ ಕಂಟೆಂಟ್ ಆಗಕ್ ಚಾಲು ಆಗುತ್ತೆ. ಹಿಂಗಾಗಿ ಇದಕ್ಕೊಂದ್ ತೂತ್ ಹೊಡ್ರಿ. ಈ ಪೆಸ್ಟ್ ನಮ್ದ ರಕ್ತ ಹೀರಾಕುಂತಿದೆ ಸರ್. ಬೀಜದ ರಕ್ತ ಸಕ್ ಮಾಡಿ ಹೋಗಿತ್ತದ. ಎರಡ್ ಅದಾವ ನೋಡ್ರಿ. ಇವ್ ಏನ್ ಮಾಡಾವಂತಾವಂದ್ರ ಬೀಜನ್ನ ಹಿಡ್ಕೊಂಡ್ ಅದ್ರದ್ ರಕ್ತ ಹೀರಿ ಖಾಲಿ ಅವನ್ನ ಸ್ಕೆಲಿಟನ್ ಒಗ್ಯಾವಂತಾವ ತಳಗ. ನಾರ್ಮಲಿ ಈಗ 1 ವರ್ಷದಿಂದ ಚಾಲು ಆಗಿದೆ ರೀ ನಮ್ ಕಡೆ. ಅದ ಸಿಟ್ಟಿದೆ ರೀ, ಅದನ್ನ ಮುಟ್ಬೇಡ್ರಿ, ಅಲ್ಲಿ ಕೈ ಹಾಕ್ಬೇಡ್ರಿ. ಅದು ಮೊದ್ಲೇ ಕ್ವೀನ್ಲೆಸ್ ಇದೆ. ಕ್ವೀನ್ಲೆಸ್ ಇದ್ದಂತಹ ಇವು ನಾರ್ಮಲಿ ಅಗ್ರೆಸಿವ್ ಇರ್ತಾವ್ರಿ, ಬಾಳ ಸಿಟ್ಟಿರ್ತಾವ. ಯಾಕಂದ್ರ ಅವಕ್ಕ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ಕಮಾಂಡ್ ಇರಂಗಿಲ್ಲ. ಯಾರನ್ನ ಕಾಪಾಡ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಯಾರ ಡಿಸ್ಟರ್ಬ್ ಮಾಡ್ತೀರಿ ಎಲ್ಲಾರ್ಗು ಹೊಡೆದ ಕಳಿಸ್ತಾವ. ಇಲ್ಲೊಂದಿದೆ ನೋಡಿ, ಹಾರ್ತು. ನೋಡ್ರಿ ಅದ್ರದ್ದು ಸೊಂಡಿ ಕೂಡ ನಿಮ್ಗೆ ಕಾಣಿಸ್ತಾ ಇದೆ, ಎಷ್ಟ್ ದಪ್ಪ ಇದೆ ಅಂತ, ಎಷ್ಟ್ ಉದ್ದಿದೆ ನೋಡ್ರಿ ಅದ್ರದ್ದು. ಹೌದಾ? ಸಕ್ಕ ಒಂದ್ ಪೈಪ್ ಇದೆ. ಹೌದಾ? ಸೂಜಿ ಇದ್ದಂಗ ಇದಾರೆ. ಸೊಳ್ಳಿಗೆ ಹೆಂಗಿರುತ್ತೆ ಹಂಗಿರುತ್ತೆ. ತಗೋರಿ, ಯಾರಿಗ್ ಬೇಕ್ರಿ? ಯಾರಿಗ್ ಬೇಕ್ರಿ? ಇಂತಾವ್ ಸಿಕ್ಕ್ರಿ ಏನ್ ಮಾಡುದ್ರಿ? ಸೀದಾ ಮಾಡ್ಬಿಟ್ಟು ಹೊಡುದ್ರಿ ಅವನ್ನ. ಇಲ್ಲ ಅಂದ್ರ ಒಳ್ಳೆ ನಮ್ಗದ ರೀಡಿಂಗ್ ಮಾಡಿ ಒಳ್ಳೆ ಕಂಟಿನ್ಯೂ ಮಾಡ್ಕೊಂತಿರ್ತಾರೆ.